ಸೊ ಮತೋತ್ಸವ ಈಗಾಗಲೇ ಚುರುಕು ಪಡ್ಕೊಂಡಿರುವಂತದನ್ನ ನೋಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಎರಡನೇ ಹಂತದ ಮತದಾನದ ಪ್ರಕ್ರಿಯೆ ಇವತ್ತು ನಡೀತಾ ಇದೆ. ಅದರಲ್ಲೂ 14 ಕ್ಷೇತ್ರಗಳಲ್ಲಿ ನಡೀತಾ ಇರುವಂತಹ ಮತದಾನದ ಪ್ರಕ್ರಿಯೆ ತಾವು ಕೂಡ ದೃಶ್ಯಗಳಲ್ಲಿ ಗಮನಿಸಬಹುದು. ಈಗಾಗಲೇ ಘಟಾನುಘಟಿ ನಾಯಕರೆಲ್ಲರೂ ಕೂಡ ತಮ್ಮ ಮತ ಚಲಾವಣೆಯನ್ನ ಮಾಡಿದ್ದಾರೆ. ಒಂದ್ ಕಡೆ BS ಯಡಿಯೂರಪ್ಪ ಅವರನ್ನ ನೋಡ್ತಾ ಇದ್ದೀರಿ. BS ಯಡಿಯೂರಪ್ಪ ಈಗಾಗಲೇ ತಮ್ಮ ಒಂದು ಮತದಾನವನ್ನ ಮಾಡಿರುವಂತಹ ದೃಶ್ಯಗಳು, ಜೊತೆಗೆ BY ರಾಘವೇಂದ್ರ. ಸೊ ಈಗಾಗಲೇ ಮೂರನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿದಿರುವಂತಹ BY ರಾಘವೇಂದ್ರ ಈ ಬಾರಿ ಕೂಡ ಗೆಲ್ಲಲೇಬೇಕು ಅನ್ನುವಂತಹ ಒಂದು ಛಲದಲ್ಲಿರುವಂತಹ BY ರಾಘವೇಂದ್ರ ಈಗಾಗಲೇ ಹೇರ್ ಲಾಸ್ಗೆ ಮೆಡಿಸಿನ್, ಹೇರ್ ಗ್ಲೋಗೆ ಜೆಲ್, ಡ್ಯಾಂಡ್ರಫ್ಗೆ ಶಾಂಪೂ, ಇದ್ಯಾವುದು ನನಗ್ ಬೇಡ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಕೂದಲಿಗೆ ನೈಸರ್ಗಿಕ ಆರೈಕೆ ನೀಡಿ ಆರೋಗ್ಯ ಕಾಪಾಡುತ್ತೆ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಫಾರ್ ಸ್ಟ್ರಾಂಗ್, ಸಾಫ್ಟ್ ಅಂಡ್ ಶೈನಿ ಹೇರ್. ತಮ್ಮ ಒಂದು ಮತದಾನವನ್ನ ಕೂಡ ಮಾಡಿದ್ದಾರೆ. ಇನ್ನ BY ವಿಜಯೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷರು. ಸೊ ಈ ಬಾರಿಯೂ ಕೂಡ 28ಕ್ಕೆ 28 ಸ್ಥಾನವನ್ನು ಗೆಲ್ತೀವಿ ಅನ್ನುವಂಥ ಒಂದು ಹುಮ್ಮಸ್ಸಿನಲ್ಲಿರುವಂತಹ BY ವಿಜಯೇಂದ್ರ ಈಗಾಗಲೇ ಮತ ಚಲಾವಣೆಯನ್ನ ಮಾಡಿದ್ದಾರೆ. ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ತಮ್ಮ ಮತದಾನ ಮಾಡಿದ್ರೆ. ಮತ್ತೊಂದು ಕಡೆ ಅಭ್ಯರ್ಥಿಯೂ ಆಗಿರುವಂತಹ ಪ್ರಹ್ಲಾದ್ ಜೋಶಿ ಧಾರವಾಡದ ಲೋಕಸಭಾ ಅಭ್ಯರ್ಥಿಯಾಗಿದ್ದಾರೆ. ಮತ್ತೊಮ್ಮೆ ಆಯ್ಕೆ ಬಯಸಿರುವಂತಹ ಪ್ರಹ್ಲಾದ್ ಜೋಶಿ ಈಗ ಮತ್ತೆ ಇವತ್ತು ತಮ್ಮ ಒಂದು ಮತ ಚಲಾವಣೆಯನ್ನು ಮಾಡಿದರೆ. ಮತ್ತೊಂದು ಕಡೆ ಉಮೇಶ್ ಜಾಧವ್ ಅಭ್ಯರ್ಥಿಯೂ ಹೌದು. ಸೊ ಅವರು ಕೂಡ ಮತ ಚಲಾವಣೆಯ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಸೊ ಹಾಗಾಗಿ ಈಗಾಗಲೇ ರಾಜ್ಯದಲ್ಲಿ ಎರಡನೇ ಹಂತದ ಮತದಾನ ಚುರುಕು ಪಡ್ಕೊಂಡಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಉತ್ತರ ಕರ್ನಾಟಕದ ಒಂದಷ್ಟು 14 ಕ್ಷೇತ್ರಗಳಲ್ಲಿ ನಡೀತಾ ಇರುವಂತಹ ಮತದಾನ. ಈ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಮಾತಾಡಿದ್ದಾರೆ. ಬನ್ನಿ ಏನು ಹೇಳ್ತಾರೆ ನೋಡೋಣ. ಯತ್ನಾಳ್ ಅವರು ಪತ್ನಿ ಶೈಲಜಾ ಹಾಗೂ ಪುತ್ರರ ಜೊತೆಗೆ ಮತದಾನ ಮಾಡಿದ್ರು. ಒಟ್ಟಾರೆ ಇವತ್ತು ನಾನು ನೋಡಿದೆ, ಭಾಳ ಸಂತೋಷ ಅನ್ನಿಸ್ತದೆ. ಎಲ್ಲ ಮತದಾರರು, ವಿಶೇಷವಾಗಿ ಎಲ್ಲ ಬಡವರು, ಮಧ್ಯಮ ವರ್ಗದವರು, ಎಲ್ಲ ಶ್ರೀಮಂತರು ಒಟ್ಟಾಗಿ ಸಾಲಿನಲ್ಲಿ ಬಂದು ಶಿಸ್ತಿನಿಂದ ಇವತ್ತು ಮತದಾನ ಮಾಡ್ತಾಯಿದ್ದಾರೆ. ಬಹುಶಃ ಮೊದಲೆಲ್ಲ ಹಿಂಗೆ ಆಗ್ತಿರಲಿಲ್ಲ. ಎಷ್ಟೋ ಸಲ ಬೂತುಗಳಲ್ಲಿ ಮತದಾರೇ ಬರ್ತಿರಲಿಲ್ಲ. ಆದರೆ ಇವತ್ತಿನ ವಿಜಯಪುರ ನಗರದ ಒಂದು ಟ್ರೆಂಡ್ ನೋಡಿದ್ರೆ ನಿಶ್ಚಿತವಾಗಿಯೂ ದೇಶದಲ್ಲಿ ನರೇಂದ್ರ ಮೋದಿಯವರ ಒಂದು ಏನು ಟ್ರೆಂಡ್ ಇದೆ ಅದು ಮುಂದುವರೆದಿದೆ. ಸಾಮಾನ್ಯವಾಗಿ VIP ಗಳು ಅಂದರೆ ಶಾಸಕರು ಬಂದಾಗ ನೇರವಾಗಿ ಮತದಾನ ಮಾಡ್ತಾರೆ. ನೀವು ಕುಟುಂಬ ಸದಸ್ಯರ ಜೊತೆ ಸರದಿ ಸಾಲಿನಲ್ಲಿ ನಿಂತಿರಿ, ಏನು ಹೇಳ್ತೀರಿ? ನೋಡಿರಿ, ನಾನು ಒಬ್ಬ ಸಾಮಾನ್ಯ ಮತದಾರನೇ. ನಾ ಶಾಸಕರಿರ್ಬೋದು, ಯಾವುದೋ ದೊಡ್ಡ ಹುದ್ದೆಯಲ್ಲಿದ್ದರೂ ಸಹಿತ ಈ ದೇಶದ ರಾಷ್ಟ್ರಪತಿಗಳು ಸಾಲಿನಲ್ಲೇ ನಿಂತು ಮಾಡ್ತಾರೆ. ಪ್ರಧಾನಮಂತ್ರಿಗಳು ಸರದಿ ಸಾಲಿನಲ್ಲೇ ನಿಂತು ಮಾಡೋದು ನಮ್ಮ ಕರ್ತವ್ಯ. ಎಲ್ಲರ ಜೊತೆಗೆ ಮತದಾನ ಮಾಡಿದ್ರೆ ಉಳಿದ ಮತದಾರರ ಮೇಲೆ ಕೆಟ್ಟ ಪರಿಣಾಮ ಆಗೋದು. ಇಲ್ಲಾಂದರೆ ಏನಪ್ಪ, ಇವರು ತಮ್ಮ ದುರುಪಯೋಗ ತೊಗೊಂಡು ತಮ್ಮ ಅಧಿಕಾರದ ಇದು ತೊಗೊಂಡು ನಮ್ಮನ್ನೆಲ್ಲ ಹಿಂದೆ ಹಾಕಿ ಮತ ಹಾಕೋದ್ರಿಂದ ಮತದಾರರಲ್ಲಿ ಒಂದು ತಪ್ಪು ಭಾವನೆ ಮತ್ತು ಒಂದು ರೀತಿ ನಮಗೂ ಒಂದು ರೀತಿ ಅವಮಾನಕಾರಿಯಾಗಿ, ಯಾಕಂದರೆ ಮತದಾನ ಮಾಡುವುದು ಒಂದು ಸಾಮಾನ್ಯ ಮತದಾರನಾಗೆ ಮಾಡಬೇಕು ಹೊರತು ಯಾವುದೇ MLA ಇದೀನಿ MP ಇದೀನಿ ಅನ್ನೋಂಥ ಭಾವನೆ ನೇರವಾಗಿ ಹೋಗೋದು ದೊಡ್ಡ ತಪ್ಪು. ಇವತ್ತು 14 ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ನಡೀತಾ ಇದೆ. ಎಷ್ಟರಲ್ಲಿ ಗೆಲ್ಲುವ ವಿಶ್ವಾಸ? ನೋಡಿ, ನನಗಂತರೂ ಎಲ್ಲ 14ಗಳು ಗೆಲ್ಲೇಬೇಕು. ಈ ಸಲ ದೇಶದಲ್ಲಿ ನರೇಂದ್ರ ಮೋದಿಯವರ ಏನೊಂದು ಘೋಷಣೆ ಇದೆ, ಇಸ್ ಬಾರ್ 400 ಪಾರ್ ಅನ್ನೋದು. ನಾವು 100ಕ್ಕೆ 400ಕ್ಕಿಂತ ಹೆಚ್ಚು ಸೀಟ್ ಗೆಲ್ತೀವಿ ಅನ್ನೋಂಥ ವಾತಾವರಣ ದೇಶದಲ್ಲಿದೆ. ಅದೊಂದು ಜನ ಈ ರೀತಿ ಒಂದು ಪೂರ್ಣ ಬಹುಮತ ಸರ್ಕಾರ ಕೊಟ್ಟರೆ ಇನ್ನೂ ಬಹಳಷ್ಟು ದೇಶದಲ್ಲಿ ಬದಲಾವಣೆ ಮಾಡಬೇಕಾಗಿದೆ. ಎಲ್ಲ ಸಮಾನ ನಾಗರಿಕ ಸಮಿತಿ ಬರಬೇಕು, ಕಾಮನ್ ಸಿವಿಲ್ ಕೋಡ್ ಬರಬೇಕು. ಈ ವಕಫ್ ಆಸ್ತಿಗಳ ಸುಮಾರು 12 ಲಕ್ಷ ಎಕರೆ ಏನಿದೆ ನಮ್ಮ ದೇಶದ್ದು, ಅದನ್ನು ಕಂಪ್ಲೀಟಾಗಿ ಭಾರತ ಸರ್ಕಾರ ವಶಕ್ಕೆ ಪಡೆದು ಅದು ಬಡವರ ಮನೆ ಕಟ್ಟಲಿಕ್ಕೆ ಅದನ್ನು ಉಪಯೋಗ ಮಾಡಬೇಕು. ಇದು ನಮ್ಮ ಗುರಿ. ಈಗ ಲೋಕಸಭಾ ಚುನಾವಣೆ ಬಳಿಕ ರಾಜ್ಯ BJPಯಲ್ಲಿ ಭಾರಿ ಬದಲಾವಣೆ ಆಗತ್ತೆ ಅಂತ ಹೇಳ್ತಿದ್ರಿ, ಏನಾದರೂ ಆಗೋ ನಿರೀಕ್ಷೆ? ನೋಡಿ, ಏನು ಇವತ್ತು ಲೋಕಸಭೆ ಚುನಾವಣೆ ನಂತರ ದೇಶದಲ್ಲೇ ಬದಲಾವಣೆ ಆಗೋದಿದೆ. ಭಾಳ ದೊಡ್ಡ ದೊಡ್ಡ ನಿರ್ಣಯ ನರೇಂದ್ರ ಮೋದಿಯವ್ರು ತೊಗೊರಿದ್ದಾರೆ. ಈಗ ಬೇಕಾಬಿಟ್ಟಿಯಾಗಿ ಮಕ್ಕಳನ್ನ ನೋಡೋದು, ಬೇಕಾಬಿಟ್ಟಿಯಾಗಿ ಆಸ್ತಿ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಏನು ಹೇಳ್ಯಾರೆ, ನಾವೆಲ್ಲ ತಿಜೋರಿ ಕಿಲಿ ಮುರಿದು ಅದನ್ನೆಲ್ಲ ಒಯ್ದು ಮುಸ್ಲಿಮರಿಗೆ ಅವ್ರ ಆಸ್ತಿ ಹಂಚ್ತೀನೋ ಅಂತ ಹೇಳ್ಯಾರ. ಅಂದ್ರೆ ಗುಸ್ಕರ್ ಹಮ್ ಉನ್ಕಾ ತಿಜೋರಿ ಕಾ ये ताली हम ये करके पूरे मुसलमानों को किसी को कितना बच्चा है, ज़्यादा बच्चा रहने वाले को हम उसका ಅಸೆಟ್ देंगे. ಒಟ್ಟಾರೆಯಾಗಿ ಲೋಕಸಭಾ ಚುನಾವಣೆ ಬಳಿಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳ್ತೀರಿ? ಇದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತು. ಸರ್ತಿ ಸಾಲಿನಂತೆ ನಾವು ಕೂಡ ಸಾಮಾನ್ಯ ಜನರು. ಸೊ ಹಾಗಾಗಿ ನಾವು ಯಾವುದೋ ಒಂದು ಹುದ್ದೆಯಲ್ಲಿದ್ದೀವಿ ಅಂದ ಮಾತ್ರಕ್ಕೆ ನಾವು ನೇರವಾಗಿ ಹೋಗಿ ಮತ ಚಲಾವಣೆಯನ್ನು ಮಾಡುವಂಥದ್ದು ಇದ್ಯಾವುದು ಕೂಡ ಸರಿ ಅನಿಸೋದಿಲ್ಲ. ಸೊ ಹಾಗಾಗಿ ನಾನು ಕೂಡ ಅದಕ್ಕೆ ಸರ್ತಿ ಸಾಲಿನಲ್ಲಿ ನಿಂತು ಮತ ಚಲಾವಣೆಯನ್ನು ಮಾಡಿದ್ದೀನಿ ಅನ್ನುವಂಥ ಒಂದು ಒಳ್ಳೆಯ ಮಾತುಗಳನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಹೇಳ್ತಾ ಇದ್ರು. ಇನ್ನು ಉಳಿದಂತೆ ಬೇರೆ ಬೇರೆ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ರಿ. ಉಮೇಶ್ ಜಾಧವ್ ಅವರು ಕೂಡ ಈಗಾಗಲೇ ತಮ್ಮ ಮತ ಚಲಾವಣೆಯನ್ನು ಮಾಡಿರುವಂತಹ ದೃಶ್ಯಗಳು. ಕಲಬುರಗಿಯ ಲೋಕಸಭಾ ಅಭ್ಯರ್ಥಿಯೂ ಕೂಡ ಆಗಿರುವಂತಹ ಉಮೇಶ್ ಜಾಧವ್